57 ಕಿಲೋಮೀಟರ್. ಗುಡ್ಲೂರು ಕ್ರಾಸ್ ಆಗಿ ಈಗ ಸುಲ್ತಾನ್ ಬತ್ತೇರಿ ಕೇರಳ ಎಂಟ್ರಿ ಆಗ್ತಾ ಇದ್ದೇವೆ. ಸೊ ಇಲ್ಲಿ ಟೀ ಶಾಪು, ಟೀ ಕುಡ್ಲಿಕ್ಕೆ ಅಂತ ನಿಂತಿದ್ದು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಟಿಲ್ ಹಿಯರ್ ಫ್ರಮ್ ಊಟಿ ಟು ಸುಲ್ತಾನ್ ಬತ್ತೇರಿ ರೋಡು. ಓ ಮೈ ಗಾಡ್, ಗುಡ್ಲೂರು ರೋಡು. ಫೋಟೋ ಎಲ್ಲ ಸ್ವಲ್ಪ ವೀಡಿಯೋ ತೆಗೆದೆ. ಫುಲ್ಲು ರೋಡಲ್ಲಿ ಫಾಗ್ ಎಲ್ಲ ಕವರ್ ಆಗಿ ಫುಲ್ಲು ಫಾರೆಸ್ಟ್, ಡೀಪ್ ಫಾರೆಸ್ಟ್. ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಹೊರಡುವ ಇಲ್ಲಿಂದ. ಕ್ರಾಸ್ ಆಗಿದೆ. ಒಳ್ಳೆ ವ್ಯೂ ಮಾತ್ರ ಆಗ ಬಂದದ್ದು. ಇಲ್ಲಿ ಕೂಡ ಮಳೆ ಇಲ್ಲ, ಹೆವಿ ಫಾಗು. ಒಂದು ಫಾಗೆ ಮಳೆ ಥರ ಬೀಳ್ತಾ ಇದೆ. ಇದೀಗ ಸುಲ್ತಾನ್ ಬತ್ತೇರಿ ಎಕ್ಸಾಕ್ಟ್ 1000 ಕಿಲೋಮೀಟರ್ ಮೇಲೆ ಆಗಿದೆ. ಸುಲ್ತಾನ್ ಬತ್ತೇರಿ ಮೇನ್ ಪಾಯಿಂಟ್, ತಮಿಳ್ನಾಡಿಂದ ಕೇರಳ ಎಂಟ್ರಿ ಕೊಡಬೇಕಾದ್ರೆ. ಇಲ್ಲಿ ಒಂದು ಸೇಂಟ್ ಥಾಮಸ್ ಅಂತ ಒಂದು ಫೇಮಸ್ ಚರ್ಚ್ ಕೂಡ ಇದೆ. ಸೊ ನಾವು ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಇಲ್ಲಿಂದ ಸೀದಾ 997 ಕಿಲೋಮೀಟ್ರ್ ಸುಲ್ತಾನ್ ಬತ್ತೇರಿ. 3 ಗಂಟೆ ಆಯಿತು. ಇಲ್ಲಿಂದ ವಯನಾಡು, ಮಡಿಕೇರಿ, ಮಂಗಳೂರು. ಸೊ 3 o'clock ಇಲ್ಲಿಂದ ಹೊರಡ್ತಾ ಇದ್ದೇವೆ. ಸೊ ಊಟಕ್ಕೆ ಬ್ರೇಕ್. ಈಗ 3 ಗಾಡಿ ಇಲ್ಲಿ ಲೈನಲ್ಲಿ ರೆಡಿ. ಹೊರಡುವ ಫ್ರಮ್ ಸುಲ್ತಾನ್ ಬತ್ತೇರಿ ಟು ವಯನಾಡ್. ಅಪ್ಪ, ಗಾಡಿ ಚೇಂಜ್ ಮಾಡಿದೆ. ಯಾಕಂದರೆ ನಮ್ಮದು ಬ್ಯಾಕ್ ಫುಲ್ಲು ಸೆಟ್ಟಾಗಿ ಹೋಗಿದೆ ಬೈಕ್ ಬಿಟ್ಟು. ಅದಕ್ಕೆ ಸ್ವಲ್ಪ ಗಾಡಿ ಚೇಂಜ್ ಮಾಡಿದರೆ ಪೊಸಿಷನ್ ಕೂಡ ಚೇಂಜ್ ಆಗ್ತದೆ, ಟಯರ್ಡ್ ಆಗೋದಿಲ್ಲ ಅದು. ಹಲೋ ಸೊ ರೋಡ್ ಕೆಲಸ ಆಗ್ತಾ ಇದೆ. ಟು ಬಿ ಆನೆಸ್ಟ್, ತಮಿಳ್ನಾಡಲ್ಲಿ ಈ ಥರ ಕಂಡೀಷನ್ ಎಲ್ಲೂ ಸಿಗಲಿಲ್ಲ ನಮಗೆ. ಈ ಥರ ರೋಡ್ ಆಗಲಿ, ತಮಿಳ್ನಾಡು ರೋಡು ಟಾಪ್ ಆ್ಯಂಡ್ ಟಾಪ್ ಇತ್ತು. ಅದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು. ಬಟ್ ಈಗ ಕೇರಳದಲ್ಲಿದ್ದೇವೆ. ಸೊ ರೋಡ್ ಕಂಡೀಷನ್ ಈ ಥರ ಇದೆ. ಆ್ಯಂಡ್ ಕರ್ನಾಟಕ ಬಂದರೂ ಅಷ್ಟೇ. ಆಬ್ವಿಯಸ್ಲಿ ಆಬ್ವಿಯಸ್ಲಿ ತಮಿಳ್ನಾಡಲ್ಲಿ ರೋಡ್ ಒಳ್ಳೆ ಇತ್ತು. ಅಂದರೆ ಇವನ್ ವಿಲೇಜ್ ರೋಡ್, ಇಂಟೀರಿಯರ್ ರೋಡಲ್ಲಿ ನಾವು ಶಾರ್ಟ್ಕಟ್ ತಗೊಂಡು ಹೋಗಿದ್ದೇವೆ. ಅಲ್ಲಿ ನಾವು 110-100 ಓಡ್ಕೊಂಡು ಹೋಗ್ಬೋದು. ಆ ರೇಂಜಲ್ಲಿ ರೋಡ್ ಇತ್ತು ತಮಿಳ್ನಾಡಲ್ಲಿ. ಒಂದೇ ಒಂದು ಪ್ಲೇಸಲ್ಲಿ ನಮಗೆ ಇದಾಗಲಿಲ್ಲ. ಕೆಲವೊಂದು ಕಡೆ ಸ್ವಲ್ಪ ಪ್ಯಾಚ್ ವರ್ಕ್, ಹೇಗೆಂದರೆ ಇಮಿಡಿಯೇಟ್ ಪ್ಯಾಚ್ ವರ್ಕ್ ಮಾಡ್ತಿದ್ರು. ಸೊ ರೋಡ್ ಕಂಡೀಷನ್ನು ಸೂಪರ್ ಆಗಿತ್ತು. ಕೇರಳ ಇಂಟರ್ಕೊಟ್ಟರೆ ತುಂಬ ಕಡೆ ಆಯಿತು ರೋಡು, ಎಲ್ಲ ಕಡೆ ಕಿತ್ತು ಹೋಗಿತ್ತು. 1031 ಕಿಲೋಮೀಟರ್ ಆ್ಯಂಡ್ ಫೈನ್ 339. ಕಂಡೀಷನ್ ನೋಡಿ, ಯಪ್ಪ ದೇವ್ರೆ, ವಯನಾಡ್ ಬರಬೇಕಾದ್ರೆ ಈ ರೋಡಲ್ಲಿ ಹೇಗೆ ಹೋಗೋದು ಯಪ್ಪ. ಮೊದಲೇ ಸಾಕಾಗಿದೆ. ಮೂಲಲ್ಲ ಬೈಕ್ ಬುಡ್ಪೂಜೆರಿಗೆ ನೆಟ್ಟಲ್ಲ ಬೈಕ್ ಬುಡ್ಪೂಜೆರಿಗೆ
ಅವು ನಾಗರೊಲೆ ದಾದಾ ಸಾವು ನಾಗರೊಲೆ ದೈತೆ ಉಡುಪು ಜೇರ್ಗೆ ನಮ್ಮ ಪೋ ತೂಕ ದಾದಾ ಎಷ್ಟು ಕಿಲೋಮೀಟರು 4 ಮುಕ್ಕಾಲು 1061 4 ಮುಕ್ಕಾಲು 8 ಕಿಲೋಮೀಟರ್ ಉಂಡು 170 ಎಂಕ ಡೌಟಿಯ 170 ಗೊತ್ತುಂಡ ಅತ್ಯ ಆನಿ ವಾಯನಾಡು ಬರ್ರೆ 200 ಚಿಲ್ಲರ ಆತನೆ ಎಂಕ್ಲೇಜ್ ಅವೆಂಚ ಮುಲ್ತು 168 ಜಾಸ್ತಿ ಮಾಡತ್ತ 200 ವಾಯನಾಡು ಸೈಡ್ ಇಡಿ ಹೋಗ್ಬಿಡತ್ತ ನಮ್ಮ ಸೈಡ್ ಇಡ್ತೆ ಬತ್ತನತ ಗುಣಿಕೊಪ್ಪ ಅದು ಮಡಿಕೇರಿ ಅವ್ರ ರೂಟ್ ಮಾತ್ರ ಎಟ್ಟು ಇತ್ತಿಲ್ವಾ ಅದಾ ಫಾರೆಸ್ಟ್ದೆಲ್ಲ ಹಿಡಿದು ಅಂದಂದು ಫಾರೆಸ್ಟ್ ರೂಟ್ ಗಾಡಿ ಸೊ ಹೊರಡುವ ಗೊನಿಕೊಪ್ಪದಲ್ಲಿ ಸ್ವಲ್ಪ ಲೋಕಲ್ ಇಲ್ಲಿದ್ದು ಕಾಫಿ ಕುಡಿದು ಮುಂದೆ ಹೋಗುವ ಯಪ್ಪ ಸೊ ಇಲ್ಲಿಗೆ 1115 ಕಿಲೋಮೀಟರ್ ಆಗಿದೆ 6:15 ಆಯಿತು ಸಂಜೆ ಆಲ್ಮೋಸ್ಟ್ ಮಡಿಕೇರಿ ಹತ್ರ ಇದ್ದೇವೆ ಸ್ವಲ್ಪ ಹಿಂದೆ ಮಡಿಕೇರಿ ಆಲ್ಮೋಸ್ಟ್ ರೀಚ್ ಆದ್ವಿ ಈಗ ಮಡಿಕೇರಿಯಿಂದ ನಾವು ಸುಳ್ಯ ರೋಡ್ ತೆಗಿಬೇಕು ಮಡಿಕೇರಿ ಸಿಟಿ ಹೋಗ್ಬೇಕಂತಿಲ್ಲ ಸೊ ಇಲ್ಲಿಗೆ ಬ್ರೇಕ್ ಟೀ ಬ್ರೇಕ್ 2-3 ಗಾಡಿ ಇಲ್ಲಿದೆ ನಾನು ಇದರಲ್ಲಿ ಬಂದೆ ಈಗ ನೆಕ್ಸ್ಟ್ ನೋಡ್ಬೇಕು ಗಾಡಿ ಎಕ್ಸ್ಚೇಂಜ್ ಮಾಡುವ ಟೈಮ್ ಒಂದು ಹತ್ತಿಯ ಹತ್ತು ಮಾತಾಡಲು ಒಂದೊಂದು ಗಾಡಿ ಇತ್ತಲ್ಲ ಚೇಂಜ್ ಬಂತದ್ದು ಬೋರ್ ಆಟ ಡ್ರೈವಿಂಗ್ ಪೊಸಿಷನ್ ಕಂಫರ್ಟ್ ತಿರವುತ್ತಾನೆ ನರಕ ಸೊ ಈಗ ಮಡಿಕೇರಿ 1136 ಕರೆಕ್ಟ್ 7 ಗಂಟೆ ಅಂಡ್ಯಾ 7 o'clock ಅಂದವೇ ಇನ್ನು ಆನಿ ಬಸ್ ಸ್ಟ್ಯಾಂಡ್ ಜೈದಾನ ಮಂಜು 15 ನಿಮಿಷ ಲಾಸ್ಟ್ ಟೈಮ್ ದಟ್ ರಿಪೋರ್ಟ್ ಅವಂದ ಬಸ್ ನೆಟ್ 15 ನಿಮಿಷ ದೇತದ ಬೊಕ್ಕ ವೈನ್ ಎಂಚಲ ಎಂಕು ಓಲ ಬೋರ್ಡ್ ಇತ್ತಿನ ಶನಿವಾರ ಇರ್ತಾರೆ ಶಿವರಿದ್ದಿ ಅವ ದೋಸ್ತಿ ಬೈದೆ ಕುಡ್ಲಲೆತ್ತನ ಬೋರ್ಡು ಏತಾಂಡು 1171 8 ಗಂಟೆ ಒಂದು ಹೋಗಿ ಊರು ಸಂಪಾಜನ ಕಲ್ಲುಗುಂಡಿ ಕಲ್ಲುಗುಂಡಿ ನನ್ನ ಸುಳ್ಯ ಪೋತು ಇಲ್ಲ ಸೀದಾ ಪೊಂಕ ಒಬ್ಬ ರೈಡರ್ ಇಲ್ಲಿಂದ ಹೋಗ್ತಾ ಇದ್ದಾರೆ ಸುಳ್ಯ ಮನೆಯವರದು ಇನ್ನು 3 ಜನ 1190 ಯಪ್ಪ 9 ಆವತ್ತ ಎತ್ತನಾಗ ಜಾಕೆಟ್ ಸರಿ ಅಂತ ಜಾಕೆಟ್ ಚೂರು ಸರಿ ಅಂತ ಮೂಜಿ ಪರ್ಸೆಂಟ್ ಅಲ್ಲ 1207 8:50 ಆಯಿತು ಹತ್ರ ಪುತ್ತೂರು ನೋಡುವ ಎಷ್ಟು ಗಂಟೆ ರೀಚ್ ಆಗ್ತದೆ ನೋಡುವ ಸೊ 1244 ಕಿಲೋಮೀಟ್ರ್ 9:50 ಆಗಿದೆ ಫೈನಲಿ ರೀಚ್ ಆಗಿದ್ದೇವೆ ನೋಡ್ಬೋದು 1244 9:50 ಮಂಗಳೂರು ರೀಚ್ ಆಗಿದ್ದೇವೆ ಮನೆಗೆ ಅಂಡ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡುವ ಟಾಟಾ ಬೈ ಬೈ ಎಲ್ಲ ಅನ್ಲೋಡ್ ಆಗ್ತಾಯಿದೆ ಲಗೇಜ್ ಎಲ್ಲ ಫುಲ್ಲು ಸೊ ಎಲ್ಲ ಅನ್ಲೋಡ್ ಮಾಡಿ ಫುಲ್ಲು ರೆಸ್ಟ್ ಈಗ